ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಇದುವರೆಗೂ ಗೆದ್ದಂತಹ ಜನಪ್ರತಿನಿಧಿಗಳು ಯಾರೂ ಸಹ ಪದವೀಧರರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನ ಮಾಡಿಲ್ಲ ಎಂದು ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಹುಲಿಕುಂಟೆ ಮಠ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವಂತಹ ಅಭಿವೃದ್ಧಿ ಕೆಲಸಗಳು ನನಗೆ ಶ್ರೀರಕ್ಷೆಯಾಗಿದ್ದು, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ನೀಡುವಂತಹ ಆಶ್ವಾಸನೆಗಳನ್ನು ಈಡೇರಿಸುವ ಮೂಲಕ ಪದವಿ ಹೊಂದಿರುವ ಯುವಕರಿಗೆ ಉದ್ಯೋಗ ಸೇರಿದಂತೆ ಹಲವು ರೀತಿಯ ಸ್ವ ಉದ್ಯೋಗಕ್ಕೂ ಕೂಡ ಹೆಚ್ಚಿನ ಮನ್ನಣೆಯನ್ನ ನೀಡಿ ಕೆಲಸ ಮಾಡಲು ಬದ್ಧವಾಗಿದ್ದೇನೆ. ನಾವು ಹೋದ ಕಡೆಯಲ್ಲೆಲ್ಲ ಉತ್ತಮ ಬೆಂಬಲ ಸಿಕ್ಕಿದ್ದು, ಗುಬ್ಬಿ ತಾಲೂಕಿನಲ್ಲಿಯೂ ಕೂಡ 4,000ಕ್ಕೂ ಹೆಚ್ಚು ಜನ ಈಗಾಗಲೇ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವೇಳೆ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ವೆಂಕಟೇಶ್, ಮುಖಂಡರಾದ ಕೊಪ್ಪ ದೇವರಾಜು, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ರೇಣುಕಪ್ಪ, ಕುಮಾರ್, ಬಸಣ್ಣ, ಪ್ರಸನ್ನಕುಮಾರ್, ಬಿದ್ರೆ ಯತೀಶ್, ಡಾಬಾ ಕುಮಾರ್, ವಾಸಗೌಡ, ಡಾಕ್ಟರ್ ಖಾನ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಏನು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯಾದ ಮೊದಲನೇ ಬಾರಿಗೆ ಇವತ್ತು ಗುಬ್ಬಿ ತಾಲೂಕಿಗೆ ಬಂದು ನಮ್ಮ ಸಂಸ್ಕೃತಿಯ ಪ್ರಕಾರ ದೇವಸ್ಥಾನಕ್ಕೆ ಮೊದಲನೇ ಭೇಟಿ ಕೊಟ್ಟು ಗುಬ್ಬಿಯಪ್ಪನ ಆಶೀರ್ವಾದ ಪಡ್ಕೊಂಡು ನಮ್ಮ ಜನಪ್ರಿಯ ಶಾಸಕರು KSRTC ನಿಗಮದ ಅಧ್ಯಕ್ಷರಾದಂಥ ವಾಸಣ್ಣವರ ಮಾರ್ಗದರ್ಶನದ ಮೇರೆಗೆ ಇವತ್ತು ಗುಬ್ಬಿ ತಾಲೂಕಿನ ಇವತ್ತಿಂದ 3 ದಿವಸಗಳ ಕಾಲ ಗುಬ್ಬಿ ತಾಲೂಕಿನ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ವೆಂಕಟೇಶ್ ಅಣ್ಣವರು ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜಿಗೆ ಪ್ರಪ್ರಥಮ ಬಾರಿಗೆ ಭೇಟಿ ನೀಡಿ ಶಿಕ್ಷಕರಿಗೆ ಹಾಗೂ ಶಿಕ್ಷಕರೇತರ ಪದವೀಧರರನ್ನು ಭೇಟಿ ಮಾಡಿ ಅವ್ರ ಹತ್ರ ಮತಯಾಚನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಗುಬ್ಬಿ ತಾಲೂಕಿಗೆ ಬಂದಿದ್ದೇನೆ. ಸಹಸ್ರಾರು ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ನಮ್ಮನ್ನು ಬೆಂಬಲಿಸ್ತಿರುವಂಥ ಶಿಕ್ಷಕರು, ಅದೇ ರೀತಿ ನಮ್ಮ ಪದವೀಧರ ಮಿತ್ರರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಇವತ್ತಿನ ಬೆಳಗಿಂದ ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ನಾನು ಯಾವತ್ತಿದ್ರೂ ಕೂಡ ಅವರಿಗೆ ಆಭಾರಿಯಾಗಿರ್ತೇನೆ. ಇವತ್ತಿನ ಹುಮ್ಮಸ್ಸು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನೋಡಿದ್ರೆ ನನಗೂ ಕೂಡ ಈ ಬಾರಿ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತೀನಿ ಅಂತ ಹೇಳಿ ನನಗೆ ಖುಷಿ ಆಗ್ತಾ ಇದೆ. ಸತಿಗೆ ಎಲ್ಲರಿಗೂ ಕೂಡ ಜನ ಬಗ್ಗೆ ಅಥವಾ ಅಭ್ಯರ್ಥಿ ವಿಧಾನ ಪರಿಷತ್ ಸದಸ್ಯನ ಬಗ್ಗೆ ಅರ್ಥ ಆಗೋದಿಲ್ಲ. ಈಗ 8 ಸತಿ ಸೋತಿದ್ದಾರೆ. ಸೋತು ಈ ಕ್ಷೇತ್ರಕ್ಕೆ ಯಾವ ರೀತಿಯಾದಂಥ ಕೊಡುಗೆ ಇದೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಜನಸಾಮಾನ್ಯರಿಗೆ ಮತ್ತು ಪದವೀಧರರು ಅಂತಂದರೆ ಅದರಲ್ಲಿ ಸಾಮಾನ್ಯ ಮತದಾರರಲ್ಲ, ಎಲ್ಲರೂ ಕೂಡ ಪದವಿ ಹೊಂದಿರುವಂಥವ್ರು ಬುದ್ಧಿವಂತರು ಕೂಡ. ಅವ್ರಿಗೆ ಈ ಸತಿ ಚೆನ್ನಾಗಿ ಅರ್ಥ ಆಗಿದೆ. BJPಯವ್ರು ಬಂದು ಏನು ಮಾಡಿದ್ದಾರೆ, JDS ಅವ್ರು ಬಂದು ಏನು ಮಾಡಿದ್ದಾರೆ ಅಂತ ಎಲ್ಲರಿಗೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ. ಕೆಲಸ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ಇದು ಏನಾಗಿದೆ, ನಾನೊಬ್ಬನೇ ನೋಂದಣಿ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಚುನಾವಣೆಗೆ ಸೂಕ್ತ ಅಭ್ಯರ್ಥಿಯನ್ನ ಚುನಾಯಿತನಾಗಿ ಮಾಡೋದಕ್ಕೆ ಸ್ವಯಂಕೃತವಾಗಿ ಪದವೀಧರರು ಯಾರಿದ್ದಾರೆ ಅವರು ಕೂಡ ನೋಂದಣಿ ಆಗಿದ್ದಾರೆ. ಮುಂಚೆ ಶಿಕ್ಷಕರ ಜೊತೆಗಿರೋಂಥವ್ರು ಮಾತ್ರ ಆಗ್ತಿದ್ರು. ಈಗ ಎಲ್ಲರಿಗೂ ಕೂಡ ಒಂದು ಜ್ಞಾನ ಇದ್ದರಿಂದ ಎಲ್ಲರಿಗೂ ಕೂಡ ಯಾಕೆ ಕಳೆದ ಚುನಾವಣೆಗಳು ಏನಾಗಿದ್ದಾವೆ ಅನ್ನೋದು ಬೇಡಿ. ಈ ಚುನಾವಣೆಯಲ್ಲಿ ಪಕ್ಷ ಒಬ್ಬ ಯುವ ಅಭ್ಯರ್ಥಿ ಅಂತ ನನ್ನಂತನ್ನ ನನಗೆ ಸಹಕಾರ ಮಾಡಿ ಇವತ್ತು ನನ್ನ ಅಭ್ಯರ್ಥಿ ಮಾಡಿ ಕಳಿಸಿದೆ. ಪ್ರತಿಯೊಬ್ಬರ ಪದವೀಧರರ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ನಾನು ನಾಂದಿ ಹಾಡ್ತೇನೆ. ಅವ್ರ ಜೊತೆಗೆ ನಾನು ಇರ್ತೇನೆ. ಯಾರು ಇದು ಚುನಾವಣೆಗೋಸ್ಕರ ಬಂದು ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಟ್ಟೋಗೋದಕ್ಕಂತೂ ನಾನು ಬಂದಿಲ್ಲ. ಸೊ ಹಾಗಾಗಿ ನನ್ನ ಜೊತೆಗೆ ಇರಿ, ನಿಮಗೆ ಸಹಕಾರ ಅಂತ ನಾನು ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಧಿ 100ಕ್ಕೆ 100 ನಮಗೆ ಪ್ಲಸ್ ಆಗುತ್ತೆ. ಯಾಕೆಂದರೆ ಇಲ್ಲಿ ತನಕ ಯಾವ ಸರ್ಕಾರ ಈ ಪದವೀಧರರಿಗೆ ನೋಂದಣಿ ಏನು ಪದವೀಧರರು ಯಾರ್ಯಾರು ಇದ್ದರು ನಾವೇನು ಕೊಟ್ಟಿದ್ದೀವಿ ಗ್ಯಾರಂಟಿ ಸ್ಕೀಮ್ಸ್ಗಳನ್ನ, ನಮಗೆ ಅದು ಪೂರ್ಣವಾಗಿ ನಮಗೆ ಅನುಕೂಲ ಆಗ್ತದೆ. ಎಲ್ಲರಿಗೂ ರೀಚ್ ಆಗಿಲ್ಲ. ಇಲ್ಲ, ಟೆಕ್ನಿಕಲ್ ಇಶ್ಯೂಸ್ ಇಂದ ಒಂದ್ ಸತಿ 2 ಸತಿ ಎಲ್ಲೋ ಒಂದು ಕಡೆ ಏರುಪೇರು ಆಗಿರುತ್ತೆ ಅಷ್ಟೇ ವಿನಃ ಅದೆಲ್ಲರಿಗೂ ಕೂಡ ರೀಚ್ ಆಗಿದೆ. 100ಕ್ಕೆ 100 ರೀಚ್ ಆಗಿದೆ. ನೀವೇ ಹೇಳಿದ ಹಾಗೆ ಯಾಕೆಂದ್ರೆ ಮತದಾರರ ಹತ್ರ ಬಂದರೆ ಅವ್ರದ್ದೇ ಆದಂಥ ಒಂದು ಸಮಸ್ಯೆಗಳಿದ್ದಾವೆ. ಅವ್ರದಕ್ಕೂ ಕೂಡ ನಾನು ಧ್ವನಿಯಾಗಿರ್ತೇನೆ ಅಂತ ನಾನು ಆಗಲೇ ಪ್ರಚಾರದಲ್ಲಿ ಮತ್ತು ಪೂರ್ಣವಾಗಿ ಎಲ್ಲರ ಕಡೆನೂ ಕೂಡ ಹೇಳ್ಕೊಂಡು ಬಂದಿದ್ದೇನೆ. ಶಿಕ್ಷಕರ ಏನು ಪದವೀಧರ ಅನ್ಎಂಪ್ಲಾಯ್ಮೆಂಟ್ ಯೂತ್ಸ್ ಏನಿದ್ದಾರೆ ಅಂತ ತಾವೇನು ಕೇಳ್ತಾ ಇದ್ದೀರಿ, ಅವರು ಅನ್ಎಂಪ್ಲಾಯ್ಮೆಂಟ್ಸ್ ಇಲ್ಲದೇ ಇರೋದಕ್ಕೆ ಒಂದು ಮೊದಲನೇದಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆಧಾರಿತವಾಗಿ ಸುಮಾರು ಚುನಾವಣೆ ಕಂಟೆಸ್ಟ್ ಮಾಡಲಿಕ್ಕೆ ಈ ಚುನಾವಣೆಗಳು ಸುಮಾರು ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದಿದೆ, ಯಾವ ರೀತಿ ನಡೀತಾ ಬಂದಿದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನವಿಟ್ಟು ತಾವೆಲ್ಲರೂ ನೋಡಿದ್ದೀರಿ.
ಯಾರ್ಯಾರು ಗೆದ್ದು ಬಂದಿದ್ದಾರೆ, ಯಾರ್ಯಾರು ಆರ್ಸಿ ಆಗಿದ್ದಾರೆ, ಹೋಗಿದ್ದಾರೆ, ಯಾರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಬಂದಿಲ್ಲ, ಸ್ಪಂದಿಸಿದ್ದಾರೆ ಅನ್ನೋದೆಲ್ಲದನ್ನು ಕೂಡ ಜನಕ್ಕೆ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಈ ಕ್ಷೇತ್ರ, ಯಾಕಂದರೆ ಇದು ವಿಧಾನ ಪರಿಷತ್ ಅನ್ನೋದು ಒಂದು ಚಿಂತಕರ ಚಾವಡಿ. ಇಲ್ಲಿ ಬುದ್ಧಿವಂತರು ಚರ್ಚೆಯನ್ನು ಮಾಡಬೇಕು. ಅದೇ ರೀತಿ ಪದವೀಧರರಿಗೆ ಮತ್ತು ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ನಾವು ಸಾಕ್ಷಿಗುಡ್ಡೆಯನ್ನು ಕೊಡುವಂಥ ಮುಖಾಂತರ ಅವರಿಗೆ ಸಹಕಾರವಾಗಿರಬೇಕು. ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಗೆದ್ದು ಬಂದಂಥ ವಿಧಾನ ಪರಿಷತ್ ಸದಸ್ಯರು ಯಾರೇ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗ